ಬಿಟ್ಟು ನಾವು ಏನೂ ವ್ಯವಹಾರ ಮಾಡೋದಿಲ್ಲ ಅಂದಾಗ ಜಾತಿ ಅದು ಎಷ್ಟು ಅದಾರ ಏನದಾರ ಅದು ಮುಂದೆ ಬದಲಾದಾಗ ಮತ್ತು ಬದಲು ಮಾಡಲಿಕ್ಕೆ ಬರ್ತದೆ ಏನು ದೊಡ್ಡ ಮಾತಿಲ್ಲ. ಕಾಲಕ್ಕೆ ಬದಲಾವಣೆ ಆಗೇ ಆಗ್ತಿರ್ತದೆ. ಆ ದಿಶೆಯಲ್ಲೇ ಮತ್ತು ತಿದ್ದುಪಡಿ ಮಾಡುವಂಥ ಅವಕಾಶ ನಮ್ಮಲ್ಲಿ ಇರೋದ್ರಿಂದಾಗೆ ಈ ದಿಶೆಯಲ್ಲಿ ಇದನ್ನು ಇನ್ನೊಮ್ಮೆ ಸಮಾಧಾನ ಚಿತ್ರವಾಗಿ ಎಲ್ಲರೂ ತಿಳಿದುಕೊಂಡ ಚರ್ಚೆ ಮಾಡಿ OBC ಜನರಿಗೂ ಅನ್ಯಾಯ ಆಗಿರಬಾರ್ದು, ಜನಸಾಮಾನ್ಯರಿಗೂ ಅನ್ಯಾಯ ಆಗಿರಬಾರ್ದು, ಪ್ರತಿಭಾವಂತರಿಗೂ ಅನ್ಯಾಯ ಆಗಿರಬಾರ್ದು. ಯಾರ್ಯಾರು ಎಷ್ಟೆಷ್ಟು ಪ್ರಮಾಣದಲ್ಲಿದ್ದಾರೆ ಅವ್ರಿಗೆ ಆ ಪ್ರಮಾಣದಲ್ಲಿ ರಿಸರ್ವೇಷನ್ ಕೊಡುವಂಥ ಈ ಮೀಸಲಾತಿ ಕೊಡುವಂಥ ವ್ಯವಸ್ಥೆ ಆದರೆ ಈಗಾಗಲೇ ಮೀಸಲಾತಿ ಎಲ್ಲ ಕಡೆಗೂ ಹಬ್ಕೊಂಡು ಬಿಟ್ಟದ. ಅದು ಕಿತ್ತಾಕೋದು ಅವ್ರು ಸ್ವಲ್ಪದ ಕೆಲಸ ಅಲ್ಲ. ನಾವು ಹೇಳ್ಬೋದು, ಇಲ್ಲಪ್ಪ ನಮ್ಮ ಅಂಬೇಡ್ಕರ್ ಅವರು ಆರಂಭದಲ್ಲಿ ಹೇಳಿದರು ಅಸ್ಪೃಶ್ಯತೆಗೆ ಮಾತ್ರ ಹೇಳ್ರಿ ಮೀಸಲಾತಿ ಅಂತೇಳಿ. ನಂತರ ದಿನದಲ್ಲಿ ಅದನ್ನು ಯಾರು ಎಲ್ಲರೂ ಕೊಡುವಂಥ ಬಂದ ಹಿಂದುಳಿದವ್ರಿಗೆ ಎಲ್ಲರೂ ಕೊಡುವಂಥ ಪ್ರಸಂಗ ಇವತ್ತು ಬಂದದ. ಕಾರಣ ಈ ದೇಶದಲ್ಲಿ ಉದ್ಯೋಗ ಇಲ್ಲ. ಉದ್ಯೋಗ ಇದ್ದಿದ್ರೆ ಎಲ್ಲರಿಗೂ ಉದ್ಯೋಗ ಸಿಗ್ತಾಯಿದ್ರೆ ಮೋಸ್ಟ್ಲಿ ಯಾರು ಈ ಒಂದು ಮೀಸಲಾತಿಯನ್ನು ಕೇಳ್ತಿದ್ರು ಇಲ್ಲೋ ಅದು ಬೇರೆ ಮಾತು. ಯಾಕಂದರೆ ಮೂಲ ಕಾರಣ ಉದ್ಯೋಗ, ಆರ್ಥಿಕ ಪರಿಸ್ಥಿತಿ. ಅದು ಸಮಾನತೆ ಬಂತಂದ್ರೆ ಈ ಮೀಸಲಾತಿ ತಾನಾಗಿ ಹೋಗ್ತದೆ ಅನ್ನೋಂಥದ್ದು ಒಂದು ಅಂಬೇಡ್ಕರ್ ಅವರ ಬಲವಾದ ನಂಬಿಕೆ. ಅದು ಯಾವಾಗ ಆಗ್ತದೆ ಗೊತ್ತಿಲ್ಲ. ಈಗಂತ ಆರ್ಥಿಕ ಅಸಮಾನತೆ ಅದ. ಹೀಗಾಗಿ ಮೀಸಲಾತಿ ಜೊತೆಗೆ ಜಾತಿಗಳಿದ್ದಾವೆ. ಅದಕ್ಕಾಗಿ ಮೀಸಲಾತಿ ಜಾತಿ ಎಲ್ಲಿವರೆಗೆ ಕಿತ್ತು ಹೋಗೋದಿಲ್ಲವೋ, ಎಲ್ಲಿವರೆಗೆ ಆರ್ಥಿಕ ಸಮಾನತೆ ಬರೋದಿಲ್ಲವೋ ಈ ಮೀಸಲಾತಿ ತಿಕ್ಕಾಟ ಇದ್ದೇ ಇರೋದು. ಮೇಲಿನ ಕೆಳಗಿನ ಜನರ ಮಧ್ಯದಲ್ಲಿ ತಿಕ್ಕಾಟದವು ಇವೆಲ್ಲ ಜಾತಿಗಳನ್ನು ಈಗಾಗಲೇ ನಾವು ವಿಶೇಷವಾಗಿ ಬೇರೆ ಬೇರೆ ಪತ್ರಿಕೆಗಳಿಂದ ಅಲ್ಲೇ ಇಲ್ಲೇ ಬಂದಂಥದ್ದು, ನಮ್ಮ ಸರ್ಕಾರ ಪ್ರಕಟಿಸಿದಂಥದ್ದು ನೆಲೆ ನಿಮ್ಮೊಂದಿಗೆ ಮಾತಾಡಿದ್ದೀವಿ. ಇದು ಫೈನಲ್ ಅಂತಲ್ಲ, ಇದು ಈಗಿದ್ದಂಥದ್ದು ಈ ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಂಥ ವರದಿಯನ್ನು ನಿನ್ನೆ ಮೊನ್ನೆ ಇವತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಜಾತಿ ನೆಲೆಯಲ್ಲಿ ಮಾತಾಡಿದ್ದೀವಿ. ಜಯಪ್ರಕಾಶ್ ಅವರು ಹೇಳ್ತಾರೆ ಕೊನೆದಾಗೆ ಏನಪ್ಪ ಅಂದ್ರೆ ಇದು ಏನಪ್ಪ ಅಂದ್ರೆ ತಪ್ಪಬಾರ್ದು, 95% ಸರಿಯಾದ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇದು ವೈಜ್ಞಾನಿಕವಾಗಿ ಆಗಿದೆ ಮತ್ತು ಇದನ್ನು ನಾವು ಎಲ್ಲೂ ತಪ್ಪು ಮಾಡಲಿಕ್ಕೆ ಹೋಗಿಲ್ಲ. ಮ್ಯಾಕ್ಸಿಮಮ್ ಕರೆಕ್ಟ್ ಮಾಡೋ ಪ್ರಯತ್ನ ಮಾಡಿದ್ವಿ. ಯಾರು ಇವತ್ತು ಅವೈಜ್ಞಾನಿಕ ಕರೀತಾರೋ ಅವ್ರು ಬಂದು ಚರ್ಚೆ ಮಾಡಲಿ, ಅವ್ರು ತೋರಿಸ್ರಿ, ನಾವು ಒಪ್ಕೊಳ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಅವರು ಜಯಪ್ರಕಾಶ್ ಹೆಗಡೆ ಅವರು, ಜೊತೆಗೆ ಸಿದ್ದರಾಮಯ್ಯನವರು. ಇನ್ನು ವಿರೋಧ ಪಕ್ಷಗಳ ವಿಚಾರ ಅವ್ರಿಗೆ ಬಿಟ್ಟಂಥದ್ದು. ಮತ್ತು ಈ ಜಾತಿವಾರು ಇನ್ನು ಕಾಂಗ್ರೆಸ್ಸಿಗರಲ್ಲಿ ಒಕ್ಕಲಿಗರು, BJPಯಲ್ಲಿ ಒಕ್ಕಲಿಗರು ಮತ್ತು ಲಿಂಗಾಯತರು, ವೀರಶೈವ ಲಿಂಗಾಯತರು ಚರ್ಚೆ ನಡೆಸಿದ್ದಾರೆ. ಅವರು ಮಾಡಲಿ, ತಪ್ಪಿದ್ರೆ ತೋರಿಸ್ಲದ್ರಲ್ಲಿ ಎಲ್ಲಿ ತಪ್ಪುಗಳಿದ್ದಾವೆ ಅವ್ರು ರೆಕ್ಟಿಫೈ ಮಾಡುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ ಅಂತ ಹೇಳ್ತಾ ಆ ಜನಸಂಖ್ಯೆ ಎಷ್ಟಂದ್ರೂ ಅಷ್ಟು ನಾವು ಕೊಡಾಗ್ತಾ ಇದ್ದೀವಿ ಅನ್ನೋಂಥ ಮಾತನ್ನು ಅವರು ಒಪ್ಪಿಕೊಂಡಾಗ ಅನಗತ್ಯದ ಸಂಘರ್ಷ ಮಾಡೋಕ್ಕಿಂತಲೂ ಸೌಹಾರ್ದತೆಯಿಂದ ಕುಳಿತು ಚರ್ಚೆ ಮಾಡಿ ಬಗೆಹರಿಸಿದ್ರೆ ಹೇಗೆ ಅನ್ನೋದು ಒಂದು ಮಾತು. ಇದಕ್ಕೆ ನೀವೇನಂತೀರಿ? ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಕೋಬೇಡ್ರಿ. H60 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯದ ಕೈಗೊಂಡು ವಂದನೆಗಳು.